ಮ್ಯಾಗಿ ಬರುತ್ತೆ, ಪಾಸ್ತಾ ನಂಗೂ ಮ್ಯಾಗಿ ಬರುತ್ತೆ, ಪಾಸ್ತಾ ಬರುತ್ತೆ, ಮೊಸರು ಸಾರು ಬರುತ್ತೆ, ಅನ್ನ ಬರುತ್ತೆ. ಇಲ್ಲ ನನಗೆ ಅನ್ನ ಮಾಡೋಕ್ಕೂ ಬರಲ್ಲ, ನಂಗೆ ನಿಜವಾಗ್ಲೂ ಬರೋದು. ಅಕ್ಕ ಬಬಲ್ಸ್ ಬಿಡಿ, ಬರುತ್ತೆ. ಹಾಯ್ ಮಾಡ್ಬಿಡಿ ಅಂಕಲ್. ಕೇಳ್ತೀರಾ? ನಾವೇ ಯಾರು ಕಲಿತೀವಿ ಅಣ್ಣ ಬಾ, ನೀವು ಕೇಳ್ತಾನಂತೆ. ನನ್ನ ರಿಯಾಕ್ಷನ್ ಮತ್ತೆ 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 ಚೆನ್ನಾಗಿದೆ. ಸೇವ್ ಮಾಡ್ಕೊ ಮತ್ತೆ ಮತ್ತೆ. ಓಕೆ ಪ್ಲೀಸ್ ಪ್ಲೀಸ್ ಓಕೆ ಓಕೆ. ವಾ ಓದ್ಬಿಟ್ಲ ಅಕ್ಕ. ಯಾಕನೋ ಕೊಬ್ಬ ನನಗೆ ಮಾಡ್ತೀಯ ನೀನು? ನನ್ನ ಹತ್ರ ಬಾಯ್. ಇವತ್ತು ಕಡಲೆಕಾಯಿ ಪರ್ಸಿಗೆ ಎಲ್ಲರೂ ಹೋಗ್ತಾ ಇದೀವಿ, ಅದೇ ವ್ಲಾಗು ಅಷ್ಟೇ. ಬನ್ರಿ, ಯಾವತ್ತಿದ್ರು ಉದ್ದಾಗಲ್ಲ ಅವಳು. ಕ್ಯಾಮ್ರಾ 3, 2, 1 ಸ್ಟಾರ್ಟ್. ಅವಳು ಉಪ್ಪನ ಕ್ಯಾಮ್ರಾಮನ್ ಅನು ಜೊತೆ ಅಪ್ಪ. ಆಮೇಲೆ ಏನಾಯ್ತು ಅವಳಿಗೆ? ಅದಕ್ಕೆ ಏನಾಗ್ತೀಯ ಗೊತ್ತಾ? ಅದಕ್ಕೆ ಎಲ್ಲರ ಜೊತೆಗೆ ಇರ್ತಿದ್ದ ಒಬ್ಬೊಬ್ಬನೇ ಸೈಡಲ್ಲಿ ಸ್ಟೋರಿ ಹಾಕೋಣ. ಅವಳು ಮಾತಾಡ್ತಾ ಇರ್ಲಿ. ಕೈ ಮೇಲೆ ಸೊಳ್ಳೆ ಕೂತಿದ್ರು ಕೂಡ ಸೊಳ್ಳೆ. ಅಯ್ಯೋ ಗಾಳಿ ಪಾಪ. ಈ ಕಡೆಯಿಂದ ಮಾಡು, ಈ ಕಡೆಯಿಂದ ಮಾಡು. ವಯಸ್ಸಿನ ಮಿಸ್ಟೇಕ, ಆಮೇಲೆ ಕನಸಿನ ಮಿಸ್ಟೇಕ, ತಂಗಾಳಿ ತಪ್ಪಿ ಕೈ ತಿಂದ ಕುತಕ್ಕೆ ದೀನು ತಿಂದ ಕುತ. ಕಪ್ಪಗ್ ಬರ್ತಾ ಇದ್ಯಾ? ನಾನು ಏನ್ ಹೇಳ್ದೆ ನಿಮ್ಗೆ? ನಾನು ಏನ್ ಹೇಳ್ದೆ ಹೇಳಿ? 4 ಮಂತ್ಸ್ ಸ್ಟಡಿ ಅಂತ ನಾನೇ ವ್ಲಾಗ್ ಬರ್ತೀನಿ. 4 ಮಂತ್ಸ್ ಅಣ್ಣ ಒಂದೇ ಒಂದ್ ಬಬಲ್ ಬಿಟ್ಟ. ಬರ್ತೀರಾ? ಬೆಳ್ಳಕ್ಕಿದ್ಯಾ? ಇದು ಏನು ಇದು? ಅಣ್ಣ ಏನೋ ಬಿಚ್ಚಿದ. ಫ್ಯಾಷನ್ ಶೋಗೆ ನಾನು ಇದು ನೋಡಿದ್ದೆ, ನೆಕ್ಲೆಸ್ ಕಿತ್ತೆ ಹಾಕ್ಬಿಡ್ತೀನಿ ನಾನು. ಏನು ಫ್ಯಾಷನ್ ಶೋಗೆ ನಾನು ಇದು ಕಾನ್ಸೆಪ್ಟ್ ನೋಡಿದ್ದೆ, ದಯಾನಂದ್ ಸಾಗರ್ ಕಾಲೇಜಲ್ಲಿ ಮಾಡಿದ್ದೆ. ಅವ್ರು ಯಾರು ಬರ್ತಾ ಇಲ್ಲ. ಅಲ್ಲೇ ನೋಡಿ ಇವಾಗ ಆಡ್ತಾ ಇದ್ಲು, ಕಡಲೆಕಾಯಿ ತೋರಿಸೋವಾಗ. ಹಿಂದೆ ನಾವು 3 ಜನ ಬರ್ತಾ ಇದ್ವಿ, ಹಿಂದೆ ಯಾರು ಬರ್ತಾ ಇಲ್ಲ. 3ನೇ ಅವ್ರು ಯಾರು? ಯಾರಿಗೆ ಗೊತ್ತು? ಏನು ಆಗ್ಬಿಟ್ಟವಳೆ ಗೊತ್ತು ಯಾರು ಅಂತ, ಬಟ್ ಹೇಳಂಗಿಲ್ಲ ಅಷ್ಟೇ ಗೈಸ್. ನಾನು ಇದೊಂದು ತಗೊಂಡು 3 ತಗೊಂಡು. 50 ರೂಪಾಯಿ 3. ಇಲ್ಲಿ ನೋಡಿ 50 ರೂಪಾಯಿ 3. 50 ರೂಪಾಯಿ 3, 50 ರೂಪಾಯಿ 2, 50 ರೂಪಾಯಿ 1. ಬಾಟ್ಲಿ ಕೊಡಿ. ನೋಡಮ್ಮ ಹಿಂಗೆ ಹಾಕೋದು ಅಷ್ಟೇ. ಹಿಂಗೆ ಹಾಕ್ರೆ ಇನ್ನ ಪರ್ಚೇಸಿಂಗ್ ನಡೀತಾನೆ ಐತೆ. ಇನ್ನ ಫಸ್ಟ್ ರೋಡಲ್ಲೇ ಇದ್ದೀವಿ ನಾವು. ಗೊತ್ತಿಲ್ಲ. 12 ಏನೋ ಕಲರ್ಸ್ ಹಿಂದಿ ಏನು ಹೇಳು, ಏನೇನೋ ಹೇಳ್ದೆ ಅಲ್ಲ ಹಿಂದಿಯಲ್ಲಿ. ನನಗೂ ಹಿಂದಿ ಬಂದಿದ್ದು. ನಾನು ಖುಷಿ ಆಗೋಯ್ತು ಹಿಂದಿ ಮಾತಾಡ್ತಾಳೆ ಅಂತ. ಜಗಳ ಮಾಡ್ತಾಳೆ ಗೈಸ್. ಮಾವಿನಕಾಯಿ ಅವ್ರಿಗೆಲ್ಲ ಮಾವಿನಕಾಯಿ ಆಸೆ. ಅಯ್ಯಯ್ಯೋ ಬೈಕೆ ಮಾವಿನಕಾಯಿ ಬೈಕೆ ಅಂತಲ್ಲ, ತಿನ್ಬೇಕು ಅನ್ನೋ ಆಸೆ. ಕುತ್ಕೊಂಡು ಬಿಟ್ರೆ ಇಲ್ಲೇ ಕುತ್ಕೊಂಡು ಊಟ ಮಾಡಂಗ ಅವ್ರೆ ನನ್ನ ಫ್ರೆಂಡ್ಸ್. ಫ್ಯಾಷನ್ ಶೋ. You to close your eyes. Oh no.
ಕಣ್ಮುಚ್ಕೊಂಡು ಬಂದೆ ಅದು ನಿಜಾನೇ ಕಣ್ಮುಚ್ಚ ತೆಗಿಬಾರ್ದು ಎಷ್ಟು ಐರನ್ ಮ್ಯಾನ್ದು ಆದ್ರೂ ರಂಗೋಲಿ ಗರ್ಲ್ಸ್ ಏನು ಹೋಮ್ಲಿ ಇದು 3 ಮೌರ್ಯ ಹಿಂಗೆ ಒಳ್ಳೆ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಳೆ. ರಂಗೋಲಿ ಪ್ರೈಸಲ್ಲಿ ಫಸ್ಟು ಹಾಕಿರೋ ರಂಗೋಲಿ ನೋಡಿ ನಮ್ಮ ಅಪ್ಪ ಕೋಳಿ ಕಾಲ್ತಿರ್ತಾರೆ ಇವತ್ತು ಬೆಳಿಗ್ಗೆ ಬಿಟ್ಟಿದ್ದೆ ಗೈಸ್ ರಂಗೋಲಿ. ಅಡುಗೆ ಮಾಡಲ್ಲ, ರಂಗೋಲಿ ಬಿಡಲ್ಲ ನಾನು. ವಾಟ್ ಎವರ್ ಹ್ಯಾಪನ್ಸ್ ನಾನು ಮಾಡಲ್ಲ. ಅಡುಗೆ ಅಂತೂ ನಾನು ಕಲಿಯಲ್ಲ. ನನಗೆ ಮ್ಯಾಗಿ ಬರುತ್ತೆ, ನನಗೂ ಮ್ಯಾಗಿ ಬರುತ್ತೆ, ಪಾಸ್ತಾ ಬರುತ್ತೆ, ಮೊಸರು ಸಾರು ಬರುತ್ತೆ, ಅನ್ನ ಬರುತ್ತೆ. ಇಲ್ಲ ನನಗೆ ಅನ್ನ ಮಾಡೋಕ್ಕೂ ಬರಲ್ಲ. ನಂಗೆ ನಿಜವಾಗ್ಲೂ ಬರೋದು. ಈ ಹುಡುಗಿ ಬದುಕಿರೋದೇ ವೇಸ್ಟು. ಏಯ್ ಮ್ಯಾಗಿ ಮಾಡ್ತೀನಿ ನಾನು. ಓ 3 ಹೊತ್ತು ಮ್ಯಾಗಿ ತಿಂತೀಯಾ? ನಾನು ತಿಂತೀನಿ. ಏನಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಲೋಟ ಕಾಫಿ ಇದ್ರೆ ಸಾಕು, ನನಗೆ ಜೀವನ ನಡೆಸ್ತೀನಿ ನಾನು. ಮೈಸೂರು ಕಾಫಿ ಕುಡ್ಕೊಂಬಂದಿದ್ಲು. ತಗೋ ಇದು ಪಾಂಡ ನೋಡೋಣವ. ಪಾಂಡ ಕೆಂಪೇಗೌಡರನ್ನ ಭಕ್ತ ಹಾಗೂ ವಿಶ್ವಮಾನವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನೆಯುತ್ತ ಪಾರಂಪರಿಕ ಬಸವಪುರಿ ಕಡಲೆಕಾಯಿ ಬರಿಸಿಗೆ ಬಾಯ್ಸ್ ಕೇಳ್ಸಲ್ಲ ಹೋಗೋ. ಮಾಡಿಲ್ಲ ಬರೋ ಬ್ಯಾಂಕ್ ಇವನು ನಮ್ಮ ಅಣ್ಣ, ಮೈ ಅಣ್ಣ, ದೊಡ್ಡಣ್ಣ, ಫುಲ್ ದೊಡ್ಡಣ್ಣ. ಗೈಸ್, ಮೀ ಗಿವಿಂಗ್ ದಾನ ಟು ದಿಸ್ ಬಾಯ್. ಇವನ್ ರಿಯಾಕ್ಷನ್ ನೋಡ್ರಿ. ನಿಂಗೆ ಸಿಕ್ಕಿದ್ರೆ ಅವರಿಬ್ರು ಸಿಕ್ಬಿಟ್ರು. ತಗೊಂಡೆ ಚೈಲ್ಡ್ ಇಲ್ಲಿ ಕಡಲೆಕಾಯಿ ಇದೆ ಅನ್ನೋದು ಕಡಲೆಕಾಯಿ ನಟ್ಸು ಪೀನಟ್ ರಾಬ್ರಿ ವಾಟ್ ರಾಬ್ರಿ ಇದು ಹೇಗಿದೆ ನೋಡು. ಆ್ಯಪಲ್ ವಾಚ್ ತಿಂದಿರೋ ಆ್ಯಪಲ್ ವಾಚ್ ಇದು ಫುಲ್ ಆ್ಯಪಲ್ ವಾಚ್ ಅರ್ಧ ತಿಂತ್ಯಾ? ತಿನ್ನು. ಎಲ್ಲಾದ್ರೂ ಫುಲ್ ಆಪಲ್ ವಾಚ್ ನೋಡಿದ್ದೀರಾ? ಇಲ್ಲಿ ನೋಡ್ರಿ ಸಿಕ್ಕುತ್ತೆ. ನೋಡಿದ್ರೆ ಕಣ್ ಪಾವನ ಆಗಬೇಕು. ಮೀ ಐ ಹ್ಯಾವ್ ವಾಚ್. ಇರು ನೋಡ್ತಿದ್ದಾನೆ. ಏನು? ಹೌದು, ಯೂಸ್ ಥರ ಇದೆ. ನೀನು ತೋರಿಸ್ಬೇಕಣ್ಣ. ಗೈಸ್, ಇವನು ನೀನು ಹಾಕೊಂತೀನೋ ಒಲೆ. ನಾವು ಪಲ್ಲವಿ ನಮಗೆ ಕೊಟ್ವಿ. ವಾವ್, ಇವರೆಲ್ಲ ಅವ್ರ ಕ್ಲಾಸ್ ಟೀಚರ್. ಹಾಲು ಕೈ ಮುಗ್ದು ಬಿಡ್ತೀನಿ ಇಲ್ಲೇ. ಏಯ್ ಪ್ಲೀಸ್ ಯಾಕೆ? ಎಸ್ ಆಮೇಲೆ ನಾನೇ ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ ಕ್ಯಾಮ್ರಾ. ಓ ಸರಿ, ಅವನು ಹೇರ್ ಸ್ಟೈಲ್ಗೋಸ್ಕರ ಅವ್ನು ಬರಲ್ಲ. ಕೇಳ್ತೀರಾ? ನಾವೇ ಯಾರು ಕರಿತೀವಿ. ಅಣ್ಣ ಬಾ, ನೀವು ಕೇಳ್ತಾನಂತೆ. ಲೀಟರ್ 50 ರೂಪಾಯಿ ಕಡಲೆಕಾಯಿ. ಲೀಟರ್ ಇಲ್ಲ, that is liter. They telling liter, you also telling liter. 10 liter. You all are cringe. Me also same. Come. If I came in a vlog, I will put the copyright. Vaya. I should not come. Okay, welcome to my vlog, guys. Today I'll be asking some question to random persons. I hope so I'll get someone. Who am I getting? ಅಕ್ಕ ಯಾರು ಸಿಕ್ತಿಲ್ಲ ಕ್ವಶನ್ಸ್ ಕೇಳಕ್ಕೆ. ಓಕೆ I will only tell. ಓಕೆ. ಸೊ ವಾಟ್ ಬ್ರಿಂಗ್ಸ್ ಯು ಟು ಕಡಲೆಕಾಯಿ ಪರ್ಸನ್? ಇಮ್ಯಾಜಿನೇಷನ್. ಕೊಡಿಲಿ. Yeah. ಇವರಿಬ್ರು ಇವಾಗ ಯೂಟ್ಯೂಬ್ ಗರ್ಲ್ ವಿಲ್ ಬೈ ಅಸ್ ಪಾನಿಪುರಿ. ಪಾನಿಪುರಿ, yes. Guys, no money. All. Hey, no money. No money. She spent all. ಅಂಕಲ್ ಎಷ್ಟು ಅಂಕಲ್ ಇದಲ್ಲ? 50. ನೋಡ್ರಪ್ಪ ಬ್ಲಾಗ್ ಅಲ್ಲಿ ಆ ವ್ಲಾಗ್ ಅಲ್ಲಿ ನೋಡ್ಕೊಳ್ಳಿ. ಅಂಕಲ್ ಅಂಕಲ್ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ.
ಹೇಳಿ ನಿಮ್ಮ ಹೆಸರು ಹೇಳಿ. ಪೇರು ಪೇರು ಹಾ ಏನು? ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ ಅಂಕಲ್ ಹೆಸರು. ಮೈಕ್ ಟೈಸನ್. ಹಾಯ್ ಮಾಡ್ಬಿಡಿ ಅಂಕಲ್. ಅಂಕಲ್ ಎದುರಿಸ್ಬಿಟ್ರು ಇವರು. ಅಂಕಲ್ ಬೆಸ್ಟ್ ಆಂಟಿನಿ ಕೇಳೋಣ. ಓಕೆ ಏನೆಲ್ಲರೂ ಗಂಧದ ಕಡ್ಡಿ ಹಾಕೊಂಡು ಕುತ್ಕೊಬಿಟ್ಟವ್ರೆ. ಇದೆಲ್ಲ vloggings having, so all are just checking. What? Exactly. ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ರಿಪೋರ್ಟರ್ ಕುಸುಮ. No reporter, only reporter. ನೋಡಿ ಫ್ರೆಂಡ್ಸ್, ಎಲ್ಲರೂ ಹಾಕೊಂಡು ತುಳಿತಾವ್ರೆ Stupid stamping. ನೋಡಿ. ಸಿ ಹೌ ಇಟ್ ಸ್ಮೈಲ್ಸ್. This is ಮತ್ತೆ ಗಾಳಿ ತುಂಬಿಸ್ಬಿಟ್ಟು ಮನುಷ್ಯ ಕೊಡೋಣ. no gali, only air. ಸೀನಿಯರ್ಸ್ ಜೊತೆ ಕಡಲೆಕಾಯಿ ಪರ್ಸಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ವೇಸ್ಟ್ ವೇಸ್ಟ್ ಅಂದರೆ ವೇಸ್ಟ್. ಒಂದು ಕೊಡ್ಸಲ್ಲ ಮಾಡಲ್ಲ. ಯಾವ್ದಾರ ಅಂಗಡಿ ಸಿಕ್ಕಿದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತವೆ, ಏನು ತಗೊಳಲ್ಲ ಮಾಡಲ್ಲ. no bottom, only top. ಸಿ ಏನು ಹೇಳ್ತಾರ ಅಂದರೆ ಅದು ಯಾವುದೋ ಹುಡುಗಿ ನನ್ನ ಟಾಪ್ ಟು ಬಾಟಮ್ ನೋಡ್ತಿತ್ತಂತೆ. ಏನೋ ಅಪರೂಪಕ್ಕೆ ಹಂಗೇನೋ ಹೇಳ್ತಾವ್ರೆ. ಈಗ ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ. ಆಮೇಲೆ ನಾನು ಬ್ಲಾಗಲ್ಲಿ ಏನೋ ಹೇಳಿದ್ದೀನಿ ಅಂತ ಕೇಳ್ಕೊಬಿಡಿ ಪ್ಲೀಸ್, ಮಿಸ್ ಮಾಡಬೇಡಿ. ಹಾಂ ನೋಡಿ, ಯಾವುದೇ ಅಂಗಡಿ ಸಿಗಲಿ ವಾಟ್ ಎಲ್ಲಿ ಅವರು ನೋಡಿ, ಸೀನಿಯರ್ಸ್ನ ಕರ್ಕೊಬಂದ್ರೆ ನಾವು ಕೊಡಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಸಿಕ್ಕಿದ್ವಿ, ಆದರೆ ಅವ್ರೇನು ಕೊಡಿಸಿಲ್ಲ. ಯಾವುದೇ ಅಂಗಡಿ ನೋಡ್ಲಿ ಗುರು, ಫಾರ್ ಎಕ್ಸಾಂಪಲ್ ಈ ಚೇನು ಗೀನು ನೋಡ್ಬಿಟ್ರೆ ಹೋಗ್ಬಿಡ್ತವೆ, ತಗೊಳ್ಳಲ್ಲ ಮಾಡಲ್ಲ. ಟೈಮ್ ವೇಸ್ಟು, ಪುಟ್ಟ ವೇಸ್ಟು ಗುರು. ನೋಡಿ ಅದು ಬಿಟ್ಟರೆ ಇನ್ನೇನು ನೋಡ್ಬೋದು ಅಂದರೆ ಸೀನಿಯರ್ಸ್ ಎಲ್ಲ ಸಿಂಪ್ಲಿ ಕರ್ಕೊಬರೋದೇ ವೇಸ್ಟು ಗುರು. ವೇಸ್ಟ್ ಅಂದರೆ ವೇಸ್ಟು. ಕುಸುಮ ಅಕ್ಕ ಇದನ್ನೆಲ್ಲ ವ್ಲಾಗಲ್ಲಿ ಹಾಕಿಲ್ಲ ಅಂದರೆ ಅವ್ರ ಯೂಟ್ಯೂಬ್ ಚಾನಲ್ಲೇ ಹಾಳಾಗ್ಬಿಡುತ್ತೆ ಪಕ್ಕ. ಅಪೂರ್ವ ಕಾಲು. ಓಕೆ, ವೆಲ್ಕಮ್ ಬ್ಯಾಕ್. ಕಡಲೆಕಾಯಿ ಪರ್ಚೆಗೆ ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಫೆಲೋಸ್ ಬಂದುಬಿಡ್ತಾರೆ, ಮೆಚುರಿಟಿ ಇರಲ್ಲ, ಫುಲ್ಲು ಸೌಂಡ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ನನ್ನ ಮುಂದೆ ಒಂದು ಗ್ಯಾಂಗ್ ಸೌಂಡ್ ಮಾಡ್ಕೊಂಡು ಹೋಗ್ತೈತೆ. ಅದೇನು ಕಲಿಸ್ತಾರೋ ಮನೇಲಿ ಅದಂತೂ ಗೊತ್ತಿಲ್ಲ. ಓಕೆ, ಕಂಪೇರ್ ಟು ಪಾಸ್ಟ್ 2 days ಇವತ್ತು ರಶ್ ಕಮ್ಮಿ ಇದೆ. ಮೊನ್ನೆ ನಾವು ಬಂದಾಗಂತೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಗಾಯ್ಸ್. ಇಲ್ಲೇನು ಬಿಟ್ಟರೆ ನೋಡಿ, ನಮ್ಮ ಗಾಯ್ಸ್ ಎಲ್ಲ ಬರೋಕ್ಕೆ ಎಷ್ಟೊತ್ತು ಮಾಡ್ತಿದ್ದಾರೆ. ನಾನು ನೋಡಿದ್ರೆ ಇಲ್ಲಿದ್ದೀನಿ, ಅವ್ರು ನೋಡಿದ್ರೆ ಅಲ್ಲಿದ್ದಾರೆ. ಬನ್ನಿ ಬೇಗ. ಓಕೆ, ಅದು ಬಿಡೋಣ. ಈಗ ಪರ್ಸೆಗೆ ಬರೋಣ. ಪ್ರತಿ ವರ್ಷ ಪರ್ಸೆ ಬಂದಾಗಲೂ ಬರ್ತೀನಿ. ಅದೇ ಲಾಸ್ಟ್ ಇಯರ್ ಬಂದಿದೆ. ಅದ್ರಲ್ಲಿ ಲಾಸ್ಟ್ ಇಯರು ಕೂಡ ಬಂದಿದೆ. ಗುರು, ನಾನು ಮಿಸ್ಸೇ ಮಾಡಿಲ್ಲ ಗುರು. ನೋಡಿ, ಪ್ರತಿ ವರ್ಷ ಬರ್ತೀನಿ. ನಮ್ಮ ಮನೆ ಎಷ್ಟೇ ದೂರ ಇದ್ರೂ ಬಂದು ವಿಸಿಟ್ ಹಾಕ್ಕೊಂಡೇ ಹೋಗ್ತೀನಿ. ಆಲ್ ಗರ್ಲ್ಸ್ ಇನ್ನು ನಾನು ಮಾತಾಡೋದಿತ್ತು. ನೋಡಿ, ಇಲ್ಲಿ ಏನೇನು ತೊಗೊಂಡವ್ರೆ ಅಂತ ಡಿಸ್ಕಷನ್ ಮಾಡ್ತಿದ್ದಾರೆ. ಅವರೇ ಯೂಟ್ಯೂಬ್ ಚಾನಲ್ ಓನರ್ ಅವರೇ. ನಾವು ಜಸ್ಟ್ ವ್ಲಾಗ್ ಮಾಡ್ತಾ ಇದ್ವಿ. ನೋಡಿ, ಸ್ವಲ್ಪ ಈ ಕಡೆ ಬಾ. ನಮ್ಮ ಹುಡುಗ ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕೋ ಫ್ರಂಟ್ ಕ್ಯಾಮ್ರಾಯಿಂದ ವ್ಲಾಗ್ ಮಾಡಿದ್ರೆ ಅವನು ಕ್ಯಾಪ್ಚರ್ ಆಗ್ತಾನೆ ಅನ್ನೋ ಬೈಕೆ ಹಿಂದೆ. ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ, ಆಡಿಯನ್ಸ್ ಇದ್ದಾರೆ. ಹಾಂ, ಅದೇ ಫ್ರಂಟ್ ಕ್ಯಾಮ್ರಾಲೇ ಇದೆ, ಬ್ಯಾಕ್ ಕ್ಯಾಮ್ರಾ ಅಂತ ಹೇಳಬೇಕು. ನೋಡಿ, ಉದಯ್ ಅಂತ ಅವನೇ ಸ್ವಲ್ಪ ಶೇ ಆಗೋ ಜಾಸ್ತಿ, ಸ್ಪೆಕ್ಸ್. ಇನ್ನೊಬ್ಬ ಮನೋಜು. ನೋಡಿ ಗೈಸ್, ಆಗ್ಲಿಂದ ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ. ವೇಟ್ ಗೈಸ್, ಇಲ್ಲಿ ಅಲ್ಲಿ ಪಾಸ್ ಮಾಡಿದ್ದೆ. ಓಕೆನಾ? ಓಕೆ, ವೆಲ್ಕಮ್ ಬ್ಯಾಕ್. ನಾನೆಲ್ಲೂ ಎತ್ಕೊಂಡು ಹೋಗ್ತಿಲ್ಲ ಗೈಸ್, ನನ್ನ ಪಾಡಿಗೆ ನಾನು ನಡ್ಕೊಬರ್ತಿದ್ದೀನಿ. ಅವ್ರು ನೋಡಿದ್ರೆ
ಹಾಂ ನಾನು ಆಮೇಲೆ ನನ್ನ ಚೈನಲ್ವರೆಗೆ ಹೋಗ್ತೀನಿ. ಯಾಕೆ ನಮ್ಮ ಅಕ್ಕ ನಿಮ್ಮನ್ನು ಬೈತಾನ ಫೋನ್ ಹೊರಟೋಗಿದೆ ಒಳ್ಳೆ. ಅದಕ್ಕೆ ಬೇರೆ ಕೊಟ್ಟು ಅದೇ ಏನೋ. ಸೊ ಇವತ್ತು ಲಾಸ್ಟ್ ಡೇ, ಇವತ್ತಲ್ಲ ಲಾಸ್ಟ್ ಡೇ, ಓಕೆ ಇವತ್ತೇ ಲಾಸ್ಟ್ ಡೇ ಕಡಲೆಕಾಯಿ ಪರ್ಸೆಗೆ. ಈ ಕಡಲೆಕಾಯಿ ಪರ್ಸೆ ಏನಕ್ಕೆ ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕ್ಬಿಡಿ. ಫಾರ್ ಇನ್ಫಾರ್ಮೇಷನ್ ನಾನೇ ಹೇಳ್ತೀನಿ. ವರ್ಷದ ಮೊದಲನೇ ಕಡಲೆಕಾಯಿ ಬೆಳೆದಾಗ, ಐ ಮೀನ್ ಕಡಲೆಕಾಯಿಗಳು ಬೆಳೆದಾಗ, ವೇಟ್ ಐ ಆಮ್ ಜಸ್ಟ್ ಸೇಯಿಂಗ್ ಸಮಥಿಂಗ್ ಇನ್ಫಾರ್ಮೇಟಿವ್. ಕಡಲೆಕಾಯಿ ಪರ್ಸೆ ಬಂದಾಗ ಇರೋ ಒಂದು ನಿಮಿಷ ಫ್ರೆಂಡ್ ಮಾಡೋಕ್ಕಾಗಲ್ಲ ಇದು ಹಾಗೆ. ಕಡಲೆಕಾಯಿ ಮೊದಲನೇ ಬೆಳೆ ಬಂದಾಗ ಅದನ್ನು ಬಸವನಗುಡಿ, ಐ ಡೋಂಟ್ ನೋ, ಏನೋ ಹಿಸ್ಟ್ರಿ ಇತ್ತು ಅದ್ರ ಬಗ್ಗೆ. ನಾನು ಎಲ್ಲೋ ಒಂದು ಕಡೆ ಹಂಗೆ ಕೇಳಿದ್ದೆ ಸ್ವಲ್ಪ. ಏನೋ ಒಂದು ಗೂಳಿ ಬಂದು ಎಲ್ಲ ಬೆಳೆನೂ ಹಾಳು ಮಾಡ್ತಿತ್ತಂತೆ. ಅದಕ್ಕೆ ಎಲ್ಲ ಏನೋ ಇದರಲ್ಲಿ ಸುಮ್ಮನೆ ಗೊತ್ತಿಲ್ಲ, ಇನ್ನೂ ಹೇಳ್ತಾ ಇದ್ದೀನಿ. ಬಂದು ಹಾಳು ಮಾಡ್ತಿತ್ತಂತೆ. ಒಂದಿನ ಅದನ್ನು ಹಿಡಿದ್ರಂತೆ ಆ್ಯಂಡ್ ಅದನ್ನ ಬಸವ ಅಂತ ಕರೀತಾರೆ, ಆಸ್ ಯು ಆಲ್ ನೋ. ಕ್ಲಿಯರಾಗಿ ಗೊತ್ತಿಲ್ಲ ನನಗೂ ಇನ್ಫಾರ್ಮೇಷನ್, ಬಟ್ ಎಲ್ಲೋ ಕೇಳಿದ್ದೆ. ಐ ಹೋಪ್ ಇಟ್ಸ್ ರೈಟ್. ಬಿಟ್ಟರೆ ಅಷ್ಟೇ ಗೈಸ್ ನನಗೆ ಗೊತ್ತಿರೋದು. ಇನ್ನೊಂದು ಫ್ರೆಶ್ ಆಗಿಬಿಟ್ಟಿದೆ ಗೈಸ್. ಆ್ಯಂಡ್ ಆಲ್ ಆರ್ ಬಿಸಿ ಇನ್ ಬೈಯಿಂಗ್ ಸಮಥಿಂಗ್. ನೋಡಿದ್ರೆ ಇವಾಗ ವಾಪಸ್ ಹೆಂಗೆ ಹೋಗೋದಂತಾನೆ ಯಾರು ರೇಂಜಿಗೆ ರಶ್ ಆಗಿಬಿಟ್ಟಿದೆ ಅಂದರೆ, ಓಕೆ ವಿ ಫೌಂಡ್ ಒನ್ ವೇ. ಅಕ್ಕ ನಿಮ್ಮ ಕಡಲೆಕಾಯಿ ಪರ್ಸೆ ಹಿಸ್ಟ್ರಿ ಗೊತ್ತಾ? ಹಿಸ್ಟ್ರಿ ಗೊತ್ತು, ಬಟ್ ಐ ಕಾಂಟ್ ಎಕ್ಸ್ಪ್ಲೇನ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅದು ಕರೆಕ್ಟಾಗಿಲ್ಲ. ಐ ನೋ. ಎಲ್ಲೋ ಕಳೆದೋಗ್ಬಿಟ್ಟವಲ್ಲ. ಓಕೆ ನೋಡಿ, ಕಡಲೆಕಾಯಿ ಪರ್ಸೆಗೆ ಬಂದರೆ ಇದೊಂದು ಪ್ರಾಬ್ಲಮ್ ಗುರು. ಯಾವಾಗ ಎಲ್ಲಿ ಕಳೆದೋಗ್ತಾರೋ ಒಂದು ಗೊತ್ತಾಗಲ್ಲ. ಸುಮ್ಮನೆ ಕಾಲ್ ಮಾಡಿ ಕೇಳಬೇಕು ಎಲ್ಲರೂ. ನೋಡಿ ಈ ಪ್ರಜೆಗಳು ಇಲ್ಲಿ ಬಂದರು, ಈ ಪ್ರಜೆಗಳು ಆಗ್ಲಿಂದ ಎಲ್ಲಿದ್ರು ನನಗಂತೂ ಗೊತ್ತಿಲ್ಲ. ಇವಾಗ ನೋಡಿ ಇಲ್ಲಿದ್ದಾರೆ, ಇಲ್ಲಿ ಬರ್ತಿದ್ದಾರೆ. ಇದೊಂದು ಅದೊಂದು. ಅದು ನನ್ನ ಜೊತೆ ಇವತ್ತು ಸ್ವಲ್ಪ ಜಗಳ ಆಡ್ಕೊಬಿಡ್ತು. ಸಿಲ್ಲಿ ಮ್ಯಾಟ್ರಿಗೆಲ್ಲ ಜಗಳ ಆಡ್ಕೊಂಡು ಏನು ಮಾಡೋಣ ಹೇಳಿ. ಸಿಲ್ಲಿ ಮ್ಯಾಟ್ರು ನಮ್ಮ ಹತ್ರ ಮಾತಾಡ್ತಿಲ್ಲ. ನಾವು ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಬೇಡ ಏನು ಮಮ್ಮಿ ಕರೆಕ್ಟ್. ಸೊ ಕೋಪ ಮಾಡ್ಕೊಂಡು ಹೋದಾಗ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಒಂಚೂರು ಮಾತಾಡ್ಬಿಟ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಅದು ಬಿಡೋಣ, ಜಾತ್ರೆ ಮೇಲೆ ಕಾನ್ಸಂಟ್ರೇಟ್. ಸೊ ಯಾಕೆ ಎಲ್ಲರೂ ಇದ್ದೀವಿ? ಲಾಗ್ ಮಾಡ್ತೀನಿ. ಲಾಗ್ನ ಬೇರೆಯವರು ಕೊಟ್ಟಿರೋರು. ಕ್ಯಾಮ್ರಾ ವುಮೆನ್ ಅಪೂರ್ವ ಜೊತೆ ರಿಪೋರ್ಟರ್ ಎಲ್ಲ ಸೈನಿಂಗ್ ಆಫ್. ಸಿ ಯು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಲೇ ಏನೋ ಬೈದ್ಬಿಟ್ಟಂತೆ. ನನಗೆ ಗೊತ್ತಿರಲಿಲ್ಲ ನಾನು ಯಾವಾಗ ಬೈದೆ ಅಂತ. ಅದಕ್ಕೆ ಇಷ್ಟೊತ್ತರೆಗೂ ಫೀಲಿಂಗಲ್ಲಿ ಇದ್ದರು. ನಾವು ಇವ್ರನ್ನ ಮಮ್ಮಿ ಅಂತೀವಿ. ಒಂದು ನಾನು ಮಾತ್ರ ಹಂಗೆ ಅನ್ನೋದು. ಇನ್ನೊಂದು ಇದು ಇಲ್ಲ, ನಾನು ಫ್ರೆಂಡ್ ತೋರಿಸ್ತೀನಿ ಬನ್ನಿ. ಬಾ ನವೀನ. ಇವ್ರು ನಾವೀನ ನಮ್ಮ ಕ್ಲಾಸ್ಮೇಟು. ಇವರು ಸೀನಿಯರು, ನಾವು ಜೂನಿಯರು ಅಷ್ಟೇ. ನೋಡಿ ಚಾನಲ್ ಓನರ್ ಬಂದರು. ವೇಸ್ಟು ಊಟ ವೇಸ್ಟು, ಊಟ ವೇಸ್ಟ್. ನೋಡಿ ನನ್ನ ಮಾಸ್ಕ್ ಇದೆ ಇಲ್ಲಿ. ನೋಡಿ ಅಪೂರ್ವ ಮಾಸ್ಕ್ ಇದೆ. ಅಪೂರ್ವ ಗೈಸ್, ಇದು ಅಪೂರ್ವ. ಹಾಯ್ ಅಂದ್ಬಿಡು ಮಚ್ಚ. ಮನೋಜ್ ಕಮಿಂಗ್ ಫ್ರಮ್ ದಿಸ್ ಸೈಡ್. ನೋಡಿ ಅಣ್ಣಕ್ಕ ಬಂದರು. ಎಲ್ಲೇ ಬಂದ್ರು ಅಲ್ಲಿ ಕೇಳ್ದು ಬಿಡ್ತಾರೆ. ಅದೆಲ್ಲೋ ಅದು ಚೆನ್ನಾಗಿ ಕಾಣ್ತಾರಂತೆ. ಅಕ್ಕಂಗೆ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ, ಸೆನ್ಸ್ ಆಫ್ ಹ್ಯೂಮರ್. ಎಲ್ಲಾದರೂ ಕಾಮಿಡಿ ಮಾಡ್ತಿರ್ತಾರೆ. ಏನೋ ಚೆನ್ನಾಗಿ ಕಾಣ್ತೀವಿ ಅಂತ ಬೇರೆ ಸುಳ್ಳು ಹೇಳ್ತಾವ್ರೆ. ನಂಬರ್ ಫೋನ್ ಮಾಡಿದ್ರೆ ಕೊಡು. ಯಾ ಫರ್ ಶೂರ್. ನಮ್ಮ ಅಕ್ಕ ಮಾಡ್ತಾಳೆ. ಹಾಂ ಅಕ್ಕ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೀನಿ, ಅದನ್ನ ಮಿಸ್ ಮಾಡಿದೆ ನೋಡ್ಬೇಕು. ನನ್ನ ಬಗ್ಗೆ ಹೇಳ. ಅಪೂರ್ವ ನಮ್ಮ ಮಮ್ಮಿ ತುಂಬ ಒಳ್ಳೆಯವರು, ಮನಸ್ಸಿಂದ ತುಂಬ ಒಳ್ಳೆಯವರು. ಹಂಗೆಲ್ಲ ಹೇಳ್ತೀನಿ ಅನ್ಕೊಂಡ್ರಾ? ಇಲ್ಲ, ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಏನು ಅಂದರೆ ನಾವು ಅವರು ಸೇರೋದಕ್ಕೆ ಒಂದು ಕಾರಣ, ಏನೋ ಒಂದು ಹಿಸ್ಟ್ರಿ ಹೇಳ್ತಾ ಇದ್ದೀನೋ ನಮ್ದು ಅವ್ರದ್ದು ಬಂಧನ ಹೇಗಾಯ್ತು ಅಂತ. ಓಕೆ, ಸೊ ನಾವೆಲ್ಲ ಮೀಟ್ ಆಗಿದ್ದು ಫ್ಯಾಷನ್ ಶೋಲಿ.
ಅಕ್ಕ ಬಬಲ್ಸ್ ಬಿಡಿ ಕರೆಕ್ಟಾಗಿ ಬರುತ್ತೆ ಬಿಡ್ರಿ ಒಂಚೂರು ರಾಮಚ್ಚ ಬಬಲ್ಸ್ ಬಿಡ್ತಾರೆ ಸಿನಿಮ್ಯಾಟಿಕ್ ಲಿಕ್ಕು ಬಿಟ್ರೆ ಉಪ್ಪು ಉಪ್ಕೊಂಡು ಹೋಗ್ತೀವಲ್ಲ ಹಂಗೆ ಜಾನಕ್ಕೆ ಅದೆಲ್ಲ ಮಾಡಲ್ಲ. ಸಬ್ಸ್ಕ್ರೈಬರ್ಸ್ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನು ಬಂದೆ. ಏನಿದು ಅದು ಫಿಲ್ಟರ್. ಕೇಳಿ 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 ಅಲ್ಲಾಡಿ ನಮ್ಮ ಮನೀಷಾ ಮನೀಷಾ ದಿಸ್ ಇಸ್ ಮನೋಜ್. ಏಯ್ ಮನೀಷ್ ಅವರ ಕಡೆ ಏಯ್ ಮನೀಷಾ ಬಂದು ತಗೋತಾರೆ ಮನೆಗೆ ಹೋದ್ರು ಪ್ಲೀಸ್ ಸೋಡಾ ಹೊಡೆದಾಯ್ತು. ಪ್ಲೀಸ್ ನನಗೆ ಅದು ಊದವರೆಲ್ಲ ಚಪ್ಪರಿಗಳು ಅಂತೀನಿ ನಾನೇ ಅಂತೀನಿ ಸೀರಿಯಸ್ ತಲೆನೋವು ನನಗೆ. ಏನಿಲ್ಲ, ಜಾತ್ರೆ ಒಂದಿನ ಊದೋದು, ಸುಮ್ಮನೆ ಇರು. ನಾನು ಈಸ್ಕೊಳ್ತೀನಿ, ಇವತ್ತು ನಮ್ಮ ಅಕ್ಕ ಜೊತೆ ಬರ್ತೀನಿ ಜಾತ್ರೆಗೆ. ಮಳೆ ಬರ್ತೈತೆ ಬನ್ರಿ ಎಲ್ಲ. ಫೋನ್ ಹೊಡೆದೋಯ್ತು ವೀಶ್, ನನ್ನ ಫೋನು ಬಿದ್ದೋಯ್ತು ಜಾತ್ರೆಯಲ್ಲಿ ಡಮಾರ್ ಅಂತ. ಹೋಗಿ ಟೆಂಪರ್ ಗ್ಲಾಸ್ ಇವಾಗಲೇ ಹಾಕ್ಕೊಂತೀನಿ ನಮ್ಮ ಅಕ್ಕನ ಕೇಳಿ. ನನ್ನ ಕ್ಯಾಮ್ರಾ ಹಿಂಗಾಗಿದೆ, ನಾನು ಇನ್ನು ವ್ಲಾಗ್ ಮಾಡಲ್ಲ. ವ್ಲಾಗೇ ಮಾಡೋದು ಬೇಡ ಅಂದ್ಕೊಂಡೆ, ಏನಕ್ಕಂದರೆ ಅದು ಇದಾಗಿತ್ತು ಅಂತ. ಟೆಂಪರ್ ಗ್ಲಾಸ್ ಹೊಡೆದಾಗಿತ್ತು. ನೋಡಿ ನನ್ನ ಟೆಂಪರ್ ಗ್ಲಾಸ್ನ ಇನ್ನೂ ಅದ್ಮಿ ಇದು ಮಾಡಾಕ್ಬಿಟ್ಟವಳೆ. ಈಗ ಚುಚ್ಚಲ್ಲ, ಅದು ಪುಡ್ಪುಡಿ ಬರುತ್ತೆ ಚುಚ್ಚೋ ಥರ. ಇವಾಗ ಚೆನ್ನಾಗೈತೆ ನನ್ನ ಫೋನ್ ಕ್ಯಾಮ್ರಾ, ಇಷ್ಟು ದಿನ ಚೆನ್ನಾಗಿ. ಬಾಯ್ 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 ಏ ಬಾಯ್. ಅವ್ನು ಕಾಣಲಿಲ್ಲ. ಇನ್ನೂ ವ್ಲಾಗ್ ಕಂಟಿನ್ಯೂ. ಸೊ ಗೈಸ್, ನಮ್ಮ ಅಕ್ಕ ಬಂದಿದ್ದಾಳೆ ಜಯನಗರಲ್ಲಿ. ಅವಳು ಚಾಯ್ ಪಾಯಿಂಟಲ್ಲಿದ್ದಾಳೆ. ಅಲ್ಲಿಗೆ ಆಟೋ ಬುಕ್ ಮಾಡಿಕೊಂಡು ನಾನು ಹೋಗುತ್ತಿರುವೆ. ನಾನು ಮನೆಗೆ ಬಂದಾಯಿತು. ಕೊನೆಗೂ ಬಂದ್ಬಿಟ್ಟೆ. 3 ದಿವಸ ಫುಲ್ ಏನೇನೋ ಇದ್ದಿದ್ದೆಲ್ಲ ಆಯಿತು. ನಾನು ಜಾತ್ರೆಲಿ ಏನೇನು ತೊಗೊಂಡೆ ಅಂತ ನಿಮಗೆ ಒಂದೊಂದೇ ತೋರಿಸ್ಬಿಟ್ಟು ಎಲ್ಲ ಹೇಳ್ತೀನಿ, ಎಷ್ಟೆಷ್ಟು ಕೊಟ್ಟೆ ಏನು ಅಂತ. ಓಕೆನಾ? ಸೊ ಗೈಸ್, ಇದೆಲ್ಲ ಜಾತ್ರೆಲಿ ತೊಗೊಂಡಿರೋದು. ಸೊ ಇದು ಫಸ್ಟ್ ಲಿಪ್ಪು. ಇದು ಮೊನ್ನೆ ತೊಗೊಂಡೆ. ಏನಕ್ಕೆ ತೊಗೊಂಡೆ ಅಂತ ಕೇಳಬೇಡ್ರಿ. ನನಗೆ ತೊಗೊಂಡವಾಗ ಇಷ್ಟ ಆಯಿತು, ತೊಗೊಂಡ್ಮೇಲೆ ಇಷ್ಟ ಆಗ್ತಾಯಿಲ್ಲ. ಸೊ ಅದೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ 20 ಏನೋ ಕೊಟ್ಟೆ. ಆಮೇಲೆ ಚಿಕ್ಕದು ರಿಬ್ಬನ್ ಥರ, ಅದು ರೆಡ್ ಕಲರು, ಅದನ್ನು ತೊಗೊಂಡೆ. ಅದು ಎಲ್ಲಿಕ್ಕಿದ್ದೀನಿ ನೆನಪಾಗ್ತಿಲ್ಲ. ಇದೆರಡು ಮಾತ್ರ ಆವತ್ತಿನ ದಿನ ನಾನು ತೊಗೊಂಡಿದ್ದು. ಇದು ಬಬಲ್ಸ್ ಎವ್ರಿ ಇಯರ್ ತೊಗೊತೀನಿ, ಇಷ್ಟು ಊದ್ತೀನೇನೋ, ಆಮೇಲೆ ಫುಲ್ಲು ವೇಸ್ಟು. ಸೊ ಇದಂಗೆ. ಆಮೇಲೆ ಇಲ್ಲಿ ನಾನು ರೋಸ್ ತೊಗೊಂಡೆ. ನಾನು ಎವ್ರಿ ವೀಡಿಯೋಗೆಲ್ಲ ನಂಗೆ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ತೊಗೊಂಡೆ. ಎವ್ರಿ ಟೈಮ್ ಹೋಗ್ಬಿಟ್ಟು ರಿಯಲ್ ರೋಸ್ ಹುಡ್ಕೊಂಡು ಹೋದರೆ ಆಗೋಲ್ಲ. ಬಟ್ ಇದು ಸ್ವಲ್ಪ ಮುಂದೆಯಿಂದ ರಿಯಲಾಗಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ. ಇದಕ್ಕೂ ನಾನು 20 ಕೊಟ್ಟಿದ್ದು, ಇದಕ್ಕೂ 20. ಮಿರರ್ ಕೂಡ 20 or 30 ಅನಿಸುತ್ತೆ. ನಂಗೆ ಮಿರರ್ ಬೇಕಿತ್ತು ಒಂದು ಚಿಕ್ಕದು, ಅದಕ್ಕೋಸ್ಕರ. ದೆನ್ ಇದು ಎಷ್ಟೊಂದು ಒಲೆ ಇದೆ ಅಲ್ಲ, ಇದು ನಂಗಲ್ಲ, ಇದು ನಮ್ಮ ಅಕ್ಕಂಗೆ. ಅವಳು ಈ ಥರ ಇದೇ ಥರ ಬ್ಲೂ ಕಲರು, ಲೈಟ್ ಕಲರ್, ಈ ಬ್ಲೂ ಅವಳ ಹತ್ರ ಚಿಕ್ಕವಾಗ ಅಂದರೆ ಕಾಲೇಜ್ಗೆ ಹೋಗೋವಾಗ, ಅವಳು ಕಾಲೇಜ್ಗೆ ಹೋಗೋವಾಗ ಇತ್ತು ಅವಳ ಹತ್ರ. ಸೊ ಅದು ನೋಡಿದ ತಕ್ಷಣ ನೆನಪಾದ್ಲು, ಅದಕ್ಕೆ ಎಲ್ಲ ಕಲರ್ ತೊಗೊಂಬಂದ್ಬಿಟ್ಟೆ ಅವಳಿಗೆ ಅಂತ. ಆಮೇಲೆ ಇದು ಒಂದು ನೇಲ್ ಪಾಲಿಶ್ ತೊಗೊಂಡೆ. ನಾನು ಝೂಡಿಯೋದೇ ಹಾಕ್ಕೊಳ್ಳೋದು, ಬಟ್ ಇದೇನೋ ಚೆನ್ನಾಗಿತ್ತು. ಅಂದರೆ ಎಕ್ಸ್ಟ್ರಾ 20 ರೂಪೀಸಿಗೆ ತೊಗೊಬೇಕಲ್ಲ ಏನಾದರೂ ಅಂತ ಇದು ತೊಗೊಂಬಿಟ್ಟೆ ಅಷ್ಟೇ. ಕಲರ್ಸ್ ನಂಗೆ ಯಾವುದು ಇಷ್ಟ ಆಗಿಲ್ಲ, ರೆಡ್ಡೆಲ್ಲ ನೋಡಿದೆ. ಬಟ್ ಸ್ಟಿಲ್ ಗೈಸ್, ನಾನು ವೀಡಿಯೋ ಮಾಡ್ತಾಯಿರೋದು ನಮ್ಮ ಮನೆ ಹೊಸ ರಿಕ್ಲೈನರ್ ಮೇಲೆ ಸೋಫಾ. ಸೊ ಇದು ನನ್ನ ಹತ್ರ ಇದೇ ಥರ ಸೇಮ್ ಇದೆ. ಸೊ ಅದಕ್ಕೆ ನಮ್ಮ ಅಕ್ಕನಿಗೂ ಸೇಮ್ ತೊಗೊಂಡೆ. ಇದು ಕ್ಲಿಪ್ಸು ನಮ್ಮ ಮಮ್ಮಿಗೆ 6 ಬರುತ್ತೆ, ಆ ಕಡೆ 2 ಇದೆ. ನಮ್ಮ ಆಲ್ರೆಡಿ 2 ಟ್ರೈ ಮಾಡಿದ್ರು, ಇದು ಅದೊಂದು. ಆಮೇಲೆ ದಿಸ್ ಕ್ಲಿಪ್ ಇದೊಂಥರ ಪ್ರಿಟಿ ಆಗಿದೆ, ಯಾವಾಗಾದರೂ ಒಂದು ಸೈಡ್ಗೆ ಹಾಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ತೊಗೊಂಡೆ. ಇದು 20. ದೆನ್ ಇದು ಜುಮ್ಕಿ, ಇದು ಚೆನ್ನಾಗಿದೆ. ಇದು ನನ್ನ ಹತ್ರ ಸೇಮ್ 2 ತೊಗೊಂಡಿದ್ದೀನಿ. ಒಂದು ಇಲ್ಲಿ 2 ಇದೆ, ಸೇಮ್ ಪ್ಯಾಟ್ರನ್, ಸೇಮ್ ಡಿಸೈನ್ ಎಲ್ಲ ಸೇಮು. ಇದು ಒಂದು ನನಗೆ, ಒಂದು ಜನತಿಗಳು ಕಾಲ್ ಮಾಡಿಬಿಟ್ಟು ಈ ಥರ ರಿಂಗ್ ಇರೋದು ಒಂದು. ಆಮೇಲೆ ನನಗೂ ಇದೇ ಥರ ಇಷ್ಟ ಆಯಿತು. ನನ್ನ ಹತ್ರ ಈ ಥರ ಒಂದು ಇರಲಿಲ್ಲ ಜುಮ್ಕಿ. ನಾನು ಇವಾಗ ಹಾಕೊಂಡು ಹೋಗಿದ್ದು ಜುಮ್ಕಿನೂ ಸಿಮಿಲರ್ ಡಿಸೈನು, ನೋಡಿ ಸೇಮ್ ಡಿಟ್ಟೋ ಡಿಸೈನು ಅದೇ ಇದೆ. ಇಲ್ಲೂ ಕೂಡ ಅದೇ ಇದೆ. ಸೊ ಬಟ್ ಇದು ಇಲ್ಲಿ ರಿಂಗ್ ಇದೆ, ಇದು ಇಲ್ಲಿ ಸ್ಟಡ್ ಇದೆ. ಅವಳು ಸ್ಟಡ್ ಬೇಡ, ರಿಂಗ್ ಬೇಕು ಅಂದು. ನನ್ನ ಹತ್ರನೂ ಸ್ಟಡ್ ಇದೆ, ಎಲ್ಲ ಸ್ಟಡ್ಸ್ ಇರೋದು. ಸೊ ನಾನು ಒಂದು ರಿಂಗಲ್ಲಿ ತೊಗೊಂಡೆ. ಆಮೇಲೆ ಇದೆಲ್ಲ 10 ರೂಪೀಸ್ ಒಲೆ ಗೈಸ್. ನಾನು ಹಾಕ್ಕೊತೀನೋ ಇಲ್ವೋ, ಬಟ್ ತೊಗೊಂಡ್ಬಿಟ್ಟಿರ್ತೀನಿ. ಇದು 10, ಇದು 50.
ಇದು ಇದ್ರ ಜೊತೆಗೆ ತೊಗೊಂಡಿದ್ದು. ಇದೊಂಥರ ಚೆನ್ನಾಗಿದೆ, ಡೇಂಟಿಯಾಗಿದೆ. ಸೊ ಮಮ್ಮಿ ಇದು 10, ಇದು ಕಾಮನ್ನು. ಇದು ಚಿಕ್ಕ ಚಿಕ್ಕ ಜುಮ್ಕಿ ಯಾವಾಗಾದ್ರು ಚೂಡಿದಾರ್ಗೆ, ಸಿಂಪಲ್ ಚೂಡಿದಾರ್ಗೆ ಎಲ್ಲ ದೊಡ್ಡ ದೊಡ್ಡ ಈ ಥರ ಡುಂಡುಮುಕ್ಕಿರೋ ಜುಮ್ಕಿ ಇದೆ ನನ್ನ ಹತ್ರ, ಅದಕ್ಕೋಸ್ಕರ. ದೆನ್ ಇದು ಲಾಸ್ಟ್ 40 ತೊಗೊಂಡಿದ್ದೀನಿ, ಇನ್ನೊಂದು 10 ರೂಪಾಯಿಗೆ ತೊಗೊಳ್ಳಿ ಅಂದಿದ್ದಕ್ಕೆ ತೊಗೊಂಡೆ. ಇದು ನಾನು ಫಸ್ಟ್ ಟೈಮ್ ಜಾತ್ರೆಗೆ ಹೋಗಿದ್ದೆ, 7th ಸ್ಟ್ಯಾಂಡರ್ಡ್ or 6th ಸ್ಟ್ಯಾಂಡರ್ಡ್, ಅವಾಗ ಇದೇ ಥರ ಬ್ಲೂವಲ್ಲಿ ತೊಗೊಂಡಿದ್ದೆ. ಅದಕ್ಕೆ ಈ ಸಲ ಪಿಂಕಲ್ಲಿ ತೊಗೊಂಡೆ. ಇದು ಏನಕ್ಕೆ ತೊಗೊಂಡೆ ಗೊತ್ತಿಲ್ಲ, ಬಟ್ ತೊಗೊಂಡೆ ಇಷ್ಟೇನಾ. ಆಮೇಲೆ ಇಲ್ಲಿ ಕಡಲೆಕಾಯಿ ತೊಗೊಂಡೆ, ಸೇರು.